ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಖರ್ಜೂರ ಹೋಳ್ಗೆ ಮಾಡಿ ತೋರಿಸ್ತೀನಿ ರೀ. ಹೋಳ್ಗೆ ನೋಡಿರಿ ಎಷ್ಟು ಸ್ಮೂತ್ ಆಗ್ತಾವ. ಹೂರಣ ಎಲ್ಲ ಹೆಂಗೆ ದಂಡಿ ತನ ಬಂದವ ನೋಡಿರಿ. ಹಿಟ್ಟು ಉಳ್ಕೊಳ್ಳಲ್ಲ ದಂಡಿಗೆ, ಅಷ್ಟು ಮೆತ್ತಗೂ ಆಗ್ತಾವ್ರಿ. ತಿನ್ನಕ್ಕೆ ಭಾಳ ಟೇಸ್ಟ್ ಇರ್ತದೆ. ಮಕ್ಳು ಹಿಡಿದು ದೊಡ್ಡವ್ರ ತನಕ ತಿನ್ಬೋದು, ಇಷ್ಟಪಡ್ತಿರ್ತಾರೆ ಈ ಥರ ಮಾಡಿಕೊಟ್ಟೆವು ಅಂದ್ರೆ. ಹೋಳ್ಗೆ ಮಾಡೋಕೆ ಏನೇನು ತೊಗೋತೀನಿ ನೋಡಿರಿ, ಎಷ್ಟು ಸ್ಮೂತಾಗ್ಯಾವ ನೋಡಿರಿ. ಹೋಳ್ಗೆ ರೆಡಿ ಮಾಡ್ಕೊತೀನಿ ರೀ. ಅರ್ಧ kg ಖರ್ಜೂರ ತೊಗೊಂಡಿನಿ, ತುರಿದಿರೋದು ಒಣ ಕೊಬ್ಬರಿ ತೊಗೊಂಡಿನಿ, ಒಂದು 2 ಬೌಲ್ ಗೋಧಿ ಹಿಟ್ಟು ತೊಗೋತೀನಿ, ಒಂದು 4 ಏಲಕ್ಕಿ ತೊಗೋತೀನಿ ರೀ. ಖರ್ಜೂರ ಎಲ್ಲ ಬೀಜ ತೆಗ್ದು ಇಟ್ಕೊಂಡಿನಿ ರೀ. ಕುಕ್ಕರ್ನಾಗ 2-3 ಸೀಟಿ ಮಾಡಿಸ್ಕೋಬೇಕು ರೀ. ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ತೀನಿ ರೀ. ಸ್ವಲ್ಪ ನೀರು ಹಾಕ್ಬೇಕು ರೀ, ನೀರು ಜಾಸ್ತಿನೂ ಆಗಬಾರ್ದು, ಸ್ವಲ್ಪ ನೀರು ನೋಡ್ಕೊಂಡು ಹಾಕಿರಿ. ಜಾಸ್ತಿ ಮಾಡೋದಿತ್ತಂದ್ರೆ 1 ಗ್ಲಾಸ್ ತನಕ ಹಾಕೋಬೋದು. ಇದಕ್ಕೆ 3 ವಿಸಿಲ್ ಮಾಡಿಸ್ತೀನಿ ರೀ. ನಾ ಕುಕ್ಕರ್ ಮುಚ್ಚಿಡ್ತೀನಿ. 3 ವಿಸಿಲ್ ಅಲ್ರಿ, ಹಿಟ್ಟು ರೆಡಿ ಮಾಡ್ಕೊತೀನಿ ರೀ. ಅಷ್ಟೊತ್ತನ ನಾ ಗೋಧಿ ಹಿಟ್ಟು ತೊಗೊಂಡಿನಿ ರೀ. ನಿಮ್ಗೆ ಮೈದಾ ಹಿಟ್ಟು ಬೇಕಾದ್ರೆ ಮೈದಾ ಹಿಟ್ಟು ತೊಗೋಬೋದು. ನಾ ಗೋಧಿ ಹಿಟ್ಲಿಂದೇ ಮಾಡ್ತೀನಿ ರೀ, ಜಾಸ್ತಿ ನಮ್ಮ ಮೈದಾ ಹಿಟ್ಟು ಯೂಸ್ ಮಾಡಲ್ಲ. ಹಾಗಾಗಿ ಗೋಧಿ ಹಿಟ್ಟು ತೊಗೊಂಡಿನಿ ರೀ ನಾನು. ಇದು ಹಿಟ್ಟು ಹೋಳ್ಗೆ ಥರ ಚಂದ ಮೆತ್ತಗೆ ನಾದ್ಬೇಕು. ನಾವು ಹೂರ್ಣದ ಹೋಳ್ಗೆಗೆ ಹೆಂಗೆ ಮೆತ್ತಗೆ ನಾದ್ತೇವೆ ನೋಡಿರಿ, ಅದೇ ಥರ ಹಿಟ್ಟು ನಾದ್ಕೋಬೇಕು ರೀ. ಸ್ವಲ್ಪ ಮೆತ್ತಗಿರ್ಬೇಕು ರೀ, ಹಿಟ್ಟು ಗಟ್ಟಿ ಇರಬಾರ್ದು ನೋಡಿರಿ. ಚೆಂದಾಗಿ ತಿಕ್ಕಿ ಇದು ಹೂರ್ಣ ರೆಡಿ ಮಾಡ್ಕೊತಾನ ಮುಚ್ಚಿಟ್ಬಿಡ್ತೀನಿ ರೀ. ಹಿಟ್ಟು ನೆನಿಲ್ರಿ. ಈಗ ಇದು ಖರ್ಜೂರ ಕುದ್ದದ್ರಿ, 3 ಸೀಟಿ ಆಗ್ಯದ. ಈಗ ತೆಗಿತೀನಿ ನೋಡಿರಿ, ಮೆತ್ತಗಾಗ್ಯದ ನೋಡಿರಿ, ಎಷ್ಟು ಚಂದ ಕುದ್ದದ ನೋಡಿರಿ. ಎಲ್ಲ ಸ್ಮೂತ್ ಆಗ್ಯದ್ರಿ. ಈಗ ಒಂದು ಸ್ವಲ್ಪ ಬಿಸಿ ಆರನ ಮಿಕ್ಸಿಗೆ ಹಾಕೋತೀನಿ ರೀ. ಮೊದಲ ಕೊಬ್ಬರಿ ತುರಿದಿಟ್ಟಿದ್ದಲ್ರಿ, ಅದು ಕೊಬ್ಬರಿ ಹಾಕೋತೀನಿ, ಏಲಕ್ಕಿ ಹಾಕೋತೀನಿ. ಇದು ಕೊಬ್ಬರಿ ಸಣ್ಣಗೆ ಪುಡಿ ಮಾಡ್ತೀನಿ ರೀ. ಕೊಬ್ಬರಿ ನಾನು ಸ್ವಲ್ಪ ಸಣ್ಣ ಪುಡಿ ಮಾಡೀನಿ. ಈಗ ಖರ್ಜೂರ ಅರೆದ್ರಿ, ಇದನ್ನು ಮಿಕ್ಸಿಗೆ ಹಾಕೋತೀನಿ. ಸಣ್ಣ ಪೇಸ್ಟ್ ಮಾಡ್ಬೇಕ್ರಿ, ಇದನ್ನು ಪೇಸ್ಟ್ ಥರ ಆಗಬೇಕು. ಖರ್ಜೂರನು ಗಟ್ಟಿ ತಂದು ಸ್ವಲ್ಪ ನೀರು ಹಾಕೊಂಡು ಪೇಸ್ಟ್ ಮಾಡ್ಬೇಕು. ನೀರು ಹಾಕಿ ಪೇಸ್ಟ್ ಮಾಡ್ಬೋದು ನೋಡಿರಿ, ಎಷ್ಟು ಚಂದ ಪೇಸ್ಟ್ ಆಗ್ಯದ. ಭಾಳ ನೀರು ಹಾಕಿ ಮಾಡ್ತೀವಿ ಅಂದ್ರೆ ಹೂರ್ಣ ರೆಡಿ ಮಾಡ್ಕೊಳಕ್ಕೆ ಲೇಟ್ ಆಗ್ತದೆ. ಒಂದು 2 ಸ್ಪೂನ ತುಪ್ಪ ಹಾಕೋತೀನಿ ರೀ ಹೂರ್ಣ ರೆಡಿ ಮಾಡ್ಕೊಳಕ್ಕೆ. ಒಂದು ಕಡೆ ಇಟ್ಕೊಂಡಿನಿ. ಈ ಚಂದಾಗಿ ಖರ್ಜೂರ ಹುರ್ಕೋಬೇಕ್ರಿ. ಈಗ ಹೂರ್ಣ ರೆಡಿ ಮಾಡ್ಕೋಬೇಕಂದ್ರೆ ಚೆಂದಾಗೆ ಹುರಿಬೇಕ್ರಿ. ಒಂದು ಸ್ವಲ್ಪ ನೀರು ಹಾಕೋತೀನಿ. ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ನೀರು ಜಾಸ್ತಿ ಹಾಕಿದೆ ಅಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ಹೂರ್ಣ ಮಾಡ್ಕೊಳಕ್ಕೆ ನೋಡ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಚೆಂದಾಗಿ ತಿರುಗಾಡಿ ಈಗೇನು ಕೊಬ್ಬರಿ ತುರಿದು ಮಿಕ್ಸಿಗೆ ಹಾಕಿಟ್ಟಿದ್ದಲ್ಲ ರೀ, ಅದು ಹಾಕೋತೀನಿ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಹಾಗೆ ತಿರುಗಾಡ್ಕೋತಿರ್ಬೇಕ್ರಿ ನೋಡಿರಿ. ಈ ಥರ ಬರ್ಬೇಕದು. ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೇಕ್ರಿ ನೋಡಿರಿ. ಈ ಥರ ಬಿಡ್ತದ್ರೆ ತಳ. ನಾಸ್ಟಿಕ್ ಕಡಾಯಿದೊಳಗೆ ಮಾಡ್ದೇವು ಅಂದ್ರೆ ಅದು ಹತ್ಕೊಳಲ್ರಿ, ಹಿಂಗೆಲ್ಲ ಬಿಡ್ತದೆ ನೋಡಿರಿ. ಬಿಸಿ ಆರ್ಯದ್ರಿ. ಹೂರ್ಣ ರೆಡಿ ಮಾಡಿ ಉಂಡೆ ಮಾಡಿ ಇಟ್ಕೊಳತ್ತೀನಿ ನಾನು ಹೋಳ್ಗೆ ಮಾಡೋಕೆ. ಎಲ್ಲ ಇದೇ ಥರ ಉಂಡೆ ಮಾಡಿ ಇಟ್ಕೊತೀನಿ ರೀ. ಈಗ ಹಿಟ್ಟೇನು ನಾದಿಟ್ಟಿದ್ದಲ್ರಿ, ಹಿಟ್ಟು ಇನ್ನೊಂದು ಸ್ವಲ್ಪ ತಿಕ್ಕೋತೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಚೆಂದಾಗಿ ಮೆತ್ತಗಾಗ್ಯದ್ರಿ ಹಿಟ್ಟು. ಇನ್ನೊಂದು ಸ್ವಲ್ಪ ತಿಕ್ತೀನಿ. ಎಷ್ಟು ಮೆತ್ತಗಾಗ್ಯದ ನೋಡ್ರಿ ಹಿಟ್ಟು. ಇನ್ನೊಂದು ಸ್ವಲ್ಪ ತಿಕ್ಕಿ ಹೋಳ್ಗೆ ರೆಡಿ ಮಾಡ್ಕೊತೀನಿ ನೋಡ್ರಿ. ನೋಡ್ರಿ ತಿಕ್ಕೊಂದಿನಿ. ನಮ್ಗೆ ಯಾವ ಸೈಜ್ ಹೋಳ್ಗೆ ಮಾಡ್ತೇವೆ ಆ ಸೈಜ್ ಹಿಟ್ಟು ತೊಗೋಬೇಕ್ರಿ. ಹರಿಯಲ್ರಿ ಹೋಳ್ಗೆ, ಒಟ್ಟು ಹರಿಯಲ್ಲ. ಹೂರ್ಣನೂ ಜಿಗಿ ಇರ್ತದೆ, ಹಿಟ್ಟನು ನೀವು ಮೈದಾ ಹಿಟ್ಟು ಬೇಕಾದ್ರೆ ತೊಗೋಬೋದು, ಗೋಧಿ ಹಿಟ್ಟಾದ್ರೆ ತೊಗೋಬೋದು. ಆ ಗೋಧಿ ಹಿಟ್ಟು ತೊಗೊಂಡಿನಿ. ಲಟಸ್ಕೊತೀನಿ ರೀ. ಈಗ ನಿಮ್ಗೆ ಎಷ್ಟು ದೊಡ್ಡ ಬೇಕು ಲಟಸ್ಕೊಬೋದು. ಅಷ್ಟೇ ಮೀಡಿಯಮ್ ಲಟಸ್ಕೊತೀನಿ ರೀ. ತಿಲ್ಲಕ್ಕೆ ಭಾಳ 8ರಿಂದ 10 ದಿನ ಇಡ್ಬೋದು ರೀ, ಹಾಳಾಗಲ್ಲ. ತಿಲ್ಲಕ್ಕೆ ಟೇಸ್ಟ್ನೂ ಇರ್ತಾವೆ ನೋಡಿರಿ. ಹರಿಯೋದೂ ಇಲ್ಲ, ದಂಡಿಗೆಲ್ಲ ಬರ್ತದೆ ರೀ ಹೂರ್ಣ. ಬೈಸ್ಕೊತೀನಿ ನೋಡ್ರಿ. ಈಗ ಹಂಚ್ಕಾಯ್ಲಕ್ಕೆ ಇಟ್ಟಿದ್ದೆ, ಹಂಚಿನ ಮೇಲೆ ಹಾಕ್ಕೊಂಡಿನಿ. ಎತ್ತಿ ಹಾಕ್ತೀನಿ ನೋಡ್ರಿ, ಎಷ್ಟು ಚೆಂದಾಗ್ಯದ ನೋಡ್ರಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.